ಇಂಥ ನಾರಾಯಣ ಇಂಥ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಇದರಲ್ಲಿ ಸಂಶಯ ಪಡೋ ಕಾರಣ ಇಲ್ಲ. ಇಲ್ಲಿ ಬಹಳ ಅಪೂರ್ವವಾದ ಒಂದು ಶ್ಲೋಕ ಇದೆ ಅಂತ ಪುರುಷ ಸೂಕ್ತವನ್ನು ಉದಾಹರಿಸ್ತದೆ. ಇಮಂಚೋದಾಹರಂತ್ಯತ್ರ ಶ್ಲೋಕಂ ನಾರಾಯಣಂ ಪ್ರತಿ ಆಪೋ ನಾರಾಸ್ತನವ ಇತ್ಯರ್ಥಾನ್ ಅನುಶುಶ್ರುಮ ಆಪೂರ್ಯಮಾಣಸ್ತತ್ರಾಸ್ತೆ ತೇನ ನಾರಾಯಣ ಸ್ಮೃತಃ. ನೋಡಿ, ನಾರಾಯಣನ ಪಾರಮ್ಯ ಎಷ್ಟು ವಿಶೇಷ. ಒಂದು ಯುಕ್ತಿನೂ ಕೂಡ ನಾವು ತಿಳ್ಕೊಳ್ಬೋದು. ಪ್ರಪಂಚಕ್ಕಿಂತ ಪೂರ್ವದಲ್ಲಿದ್ದವನು ನಾರಾಯಣ ಅಂತ ಇದರಿಂದ ತಿಳಿದ ಮೇಲೆ, ನೀರಿನಲ್ಲಿ ಮೊದಲಿದ್ದವನು ಅಂದ ಮೇಲೆ ಅವನಲ್ಲದೆ ಸರ್ವೋತ್ತಮ ಇನ್ಯಾರಾಗಲಿಕ್ಕೆ ಸಾಧ್ಯ? ಯಾರು ಮೊದಲಿರ್ತಾರೋ ಅವನು ಸರ್ವೋತ್ತಮನಾಗಬಲ್ಲ. ಸೃಷ್ಟಿಯ ಅನಂತರದಲ್ಲಿರುವವನು ಸರ್ವೋತ್ತಮನಾಗಲಿಕ್ಕೆ ಹೇಗೆ ಸಾಧ್ಯ? ಈ ಯುಕ್ತಿಯನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಆಮೇಲೆ ಸಹಸ್ರಶೀರ್ಷಾ ಸುಮನಾಹ ಸಹಸ್ರಪಾತ್ ಸಹಸ್ರಚಕ್ಷು ವದನ ಸಹಸ್ರಕೃತ್ ಸಹಸ್ರಬಾಹು ಪ್ರಥಮ ಪ್ರಜಾಪತಿ ತ್ರಯೀಮಯೋಯಂ ಪುರುಷೋ ನಿರುಚ್ಯತೆ ಆದಿತ್ಯವರ್ಣೋ ಭುವನಸ್ಯ ಗೋಪ್ತಾ ಏಕೋ ಹ್ಯಮೂರ್ತಃ ಪ್ರಥಮಸ್ತ್ವಸೌ ವಿರಾಟ್ ಹಿರಣ್ಯಗರ್ಭಃ ಪುರುಷೋ ಮಹಾತ್ಮ ಸಂಪದ್ಯತೆ ವೈ ಮನಸಃ ಪರಸ್ತಾತ್ ಅಂತ ಹೀಗೆ ವೇದ ಮಂತ್ರಗಳನ್ನು ಹಾಗಾಗೆ ಉದಾಹರಿಸಿ ಆ ಭಗವಂತನ ಪಾರಮ್ಯವನ್ನು ಪುರಾಣ ನಮಗೆ ವ್ಯಾಖ್ಯಾನಿಸಿ ಕೊಡ್ತದೆ. ಇಲ್ಲಿ ಈ ರೀತಿ ಪುರುಷ ಸೂಕ್ತ, ಬೇರೆ ಬೇರೆ ವೇದ ಮಂತ್ರಗಳ ವ್ಯಾಖ್ಯಾನ, ನಾರಾಯಣ ಶಬ್ದದ ಅರ್ಥ ಮತ್ತು ಸೃಷ್ಟಿಯ ಪ್ರಕ್ರಿಯೆ, ಅಂದರೆ ಸೃಷ್ಟಿ ಪ್ರಕ್ರಿಯೆ ನೋಡುವಾಗಲೂ ಭಗವಂತನ ಮಹಿಮೆಯನ್ನೇ ತಿಳಿಲಿ ಅನ್ನೋದು ಪುರಾಣದ ಉದ್ದೇಶ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸರಿ ಇರ್ತದೆ. ಇನ್ನು ಇದೇ ಬ್ರಹ್ಮಾಂಡ ಪುರಾಣದಲ್ಲಿ ಮುಂದುವರೆದ ಕಥಾಭಾಗ ಅಪೂರ್ವವಾದಂಥ ಕೆಲವು ಕಥೆಗಳು ಬರ್ತಾವೆ. ಆ ಮಾಹಿತಿಯನ್ನು ನಮಗೆ ಕೊಡುವಾಗ ಮೈ ರೋಮಾಂಚನ ಆಗ್ತಾ ಬರ್ತದೆ. ಈ ಸ್ವಯಂಭುವ ಮನು ಅಂತ ಬ್ರಹ್ಮದೇವರ ಮಗ. ಆ ಸ್ವಯಂಭುವ ಮನುವಿನ ಮಗನಾಗಿ ಪ್ರಿಯವ್ರತ ಅಂತ ಹುಟ್ಟುತ್ತಾನೆ. ಬೇರೆ ಬೇರೆ ಪುರಾಣಗಳಲ್ಲಿಯೂ ಪ್ರಿಯವ್ರತನ ಚರಿತ್ರೆ ಬರ್ತದೆ. ಇಲ್ಲಿಯೂ ಕೂಡ ಆ ಪ್ರಿಯವ್ರತನ ಚರಿತ್ರೆಯನ್ನು ಹೇಳ್ತಾ ಬರ್ತಾರೆ. ಅದನ್ನು ಸ್ವಲ್ಪ ನಾವು ಅನುಸಂಧಾನ ಮಾಡಲೇಬೇಕು. ಪ್ರಿಯವ್ರತ ವಂಶಚರಿತ ಅಂತ ತಿಳಿಸ್ತಾರೆ. ಅವನಿಗೆ ಮಕ್ಕಳು ಹುಟ್ಟಿದ್ರಂತೆ. ಆ ಹುಟ್ಟಿದಂಥ ಮಕ್ಕಳಲ್ಲಿ 7 ಜನರನ್ನು 7 ದ್ವೀಪದ ಅಧಿಪತಿಗಳನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ಅದರಲ್ಲಿ ಯಾರ್ಯಾರು ಅಂತ ತಿಳಿದಿರೋಣ. ಅವರವರ ಮಕ್ಕಳ ಸಂತಾನ ಪ್ರಿಯವ್ರತನ ವಂಶ ವಿಸ್ತಾರವಾಗಿ ಹೇಳ್ತದೆ. ನಾವು ಪ್ರಧಾನವಾಗಿ 7 ಮಕ್ಕಳು 7 ದ್ವೀಪದ ಅಧಿಪತಿಗಳಾಗಿದ್ದರು ಅನ್ನೋದನ್ನಾದರೂ ಸ್ಮರಣೆ ಮಾಡೋಣ. ಜಂಬೂದ್ವೀಪೇಶ್ವರಂ ಚಕ್ರೆ ಆಗ್ನೇಧ್ರಂ ಸುಮಹಾಬಲಂ. ಆಗ್ನೇಧ್ರ ಅಂತ ಒಬ್ಬ ಮಗ. ಅವನನ್ನು ಜಂಬೂದ್ವೀಪದ ಅಧಿಪತಿಯನ್ನಾಗಿ ಮಾಡ್ತಾನೆ ಪ್ರಿಯವ್ರತ ರಾಜ. ಪ್ಲಕ್ಷದ್ವೀಪೇಶ್ವರಶ್ಚಾಪಿ ತೇನ ಮೇಧಾತಿಥಿ ಕೃತಃ. ಪ್ಲಕ್ಷ ಅಂತ ಇನ್ನೊಂದು ದ್ವೀಪ. ಈ ದ್ವೀಪದ ಅಧಿಪತಿಯನ್ನಾಗಿ ಮೇಧಾತಿಥಿ ಅಂತ ಇನ್ನೊಬ್ಬ ಮಗನನ್ನು ಮಾಡ್ತಾ ಇದ್ದಾನೆ, ನಿಯಾಮಕನನ್ನಾಗಿ ನಿಯೋಜನೆ ಮಾಡಿದ. ಶಾಲ್ಮಲೇತು ವಪುಷ್ಮಂತಂ. ಶಾಲ್ಮಲ ದ್ವೀಪ, ಶಾಲ್ಮಲಿ ಅಂತ ದ್ವೀಪದ ಹೆಸರು. ಅದಕ್ಕೆ ವಪುಷ್ಮಂತ ಅನ್ನೋನನ್ನು ರಾಜನನ್ನಾಗಿ ಮಾಡಿದ. ಜ್ಯೋತಿಷ್ಮಂತಂ ಕುಶದ್ವೀಪೆ ರಾಜಾನಂ ಕೃತವಾನ್ ಪ್ರಭು. ಜ್ಯೋತಿಷ್ಮಂತ ಅಂತ ಮತ್ತೊಂದು, ಅವನು ಮತ್ತೊಬ್ಬ ಮಗ. ಅವನು ಕುಶದ್ವೀಪದ ರಾಜನನ್ನಾಗಿ ನೇಮಕ ಮಾಡ್ತಾನೆ. ಅವನನ್ನು ದ್ಯುತಿಮಂತಂಚ ರಾಜಾನಂ ಕ್ರೌಂಚ ದ್ವೀಪೆ. ಕ್ರೌಂಚ ದ್ವೀಪದ ಅಧಿಪತಿಯನ್ನಾಗಿ ದ್ಯುತಿಮಾನ್ ಅನ್ನೋನನ್ನು ಮಾಡಿದ. ಹೀಗೆ ಶಾಖದ್ವೀಪಕ್ಕೆ ಹವ್ಯ ಅನ್ನೋನನ್ನು ರಾಜನನ್ನಾಗಿ ಮಾಡಿದ. ಪುಷ್ಕರ ದ್ವೀಪಕ್ಕೆ ಸವನ ಪುಷ್ಕರಾಧಿಪತಿಂಚೈವ ಸವನಂ ಕೃತವಾನ್ ಪ್ರಭು. ನೋಡಿ, ಇಷ್ಟೋ ತನಕ ನಾವು ಕೇಳಿದ್ದಿದೆ ಅಲ್ಲ, ಸಪ್ತದ್ವೀಪಗಳು ಯಾವುವು, ಸಪ್ತದ್ವೀಪಗಳ ಅಧಿಪತಿಗಳು ಮೊದಲು ಯಾರಾಗಿದ್ದರು, ಇದು ಪ್ರಿಯವ್ರತ ರಾಜನಿಂದ ಆದದ್ದು ಅಂತ ವ್ಯಾಖ್ಯಾನ ಮಾಡ್ತದೆ.
ಪ್ರಿಯವ್ರತ ಅಂದರೆ ಬಹಳ ದೊಡ್ಡ ಸಾಧಾರಣನಲ್ಲ, ಅವನು ಬಹಳ ದೊಡ್ಡ ರಾಜರ್ಷಿ. ಅವನು ಎಷ್ಟು ದೊಡ್ಡ ರಾಜರ್ಷಿ ಹೇಳುವಾಗ ಅಂತಾರೆ ಒಂದು ಕಡೆ, ಅವನ ರಥದ ಚಕ್ರಗಳಲ್ಲಿ ಬರ್ತಿದ್ದ ತೇಜಸ್ಸೇ ಒಂದರ್ಥದಲ್ಲಿ ಸೂರ್ಯನ ತೇಜಸ್ಸಿದ್ದಾಗಿರ್ತಿತ್ತಂತೆ. ಅವನು ಆ ರೀತಿ ರಥ ಸಂಚರಣ ಮಾಡಿದ. ಎಲ್ಲ ದ್ವೀಪ ಹಾಗೂ ಸಾಗರಗಳಲ್ಲಿ ಸರಿಯಾದಂತಹ ಗಡಿ ವ್ಯವಸ್ಥೆ ಇರಲಿಲ್ಲ. ಆ ಗಡಿ ವ್ಯವಸ್ಥೆಯನ್ನು ಮಾಡಿದವನೇ ಪ್ರಿಯವ್ರತ ಅಂತ ಹೇಳ್ತಾರೆ. ಈ ಗಡಿ ವ್ಯವಸ್ಥೆ ಅನ್ನೋದು ಬಹಳ ಕಷ್ಟ. ಅಲ್ಲಲ್ಲಲ್ಲಿ ನೀವು ಕೇಳಿರ್ತೀರಿ ಗಡಿನಾಡು ಸಮಸ್ಯೆ ಅಂತ. ದೇಶ ದೇಶಗಳಲ್ಲಿ ಗಡಿಯ ಸಮಸ್ಯೆ, ನಾಡುಗಳಲ್ಲಿ ರಾಜ್ಯಗಳಲ್ಲಿ ಗಡಿಯ ಸಮಸ್ಯೆ ಅಂತ. ಪ್ರಿಯವ್ರತನ ಕಾಲದಲ್ಲಿ ಆಗಿದ್ದು ಅಂತ ನಾವು ಕೇಳ್ತೇವೆ. ಆದರೆ ಈ ಬ್ರಹ್ಮಾಂಡ ಪುರಾಣದ ಬಗ್ಗೆ ವಿಚಾರ ಮಾಡ್ತಾ ಈ ಎಲ್ಲ ಸಪ್ತದ್ವೀಪ ಸಪ್ತಸಾಗರ ಗಡಿ ಹಾಗಾದರೆ ಮೊದಲು ಇರಲಿಲ್ವೋ ಅಂತ ತಿಳಿಬಾರ್ದು. ಇವನು ರಥ ಓಡಿಸಿದ ಮೇಲೆ ಆಯಿತು ಅನ್ನೋ ಹಾಗೆ ವರ್ಣನೆ ಇದೆ ಒಂದು ಕಡೆ. ಅದಕ್ಕೆ ವಿವರಣೆ ತಿಳಿಸಿದ್ದಾರೆ. ಇವನು ರಥ ಓಡಿಸೋ ಮುನ್ನವೇನೆ ಅವೆಲ್ಲ ಇತ್ತಂತೆ, ಸಪ್ತದ್ವೀಪ ಸಪ್ತಸಾಗರ. ಆದರೆ ಸರಿಯಾದ ಅದರಲ್ಲಿ ಯಾವುದು ಅಂತ ಕೊರೆದು ಗಡಿಯ ರೇಖೆ ನಮಗೆ ಕಂಡು ಬರದೇ ಇರೋ ಹಾಗೆ ಸ್ವಲ್ಪ ಮುಚ್ಚೋಗಿತ್ತಂತೆ. ಅದು ಆವಾಗ ಆಗ್ತದೆ. ಆ ಮುಚ್ಚೋದನ್ನು ಪ್ರಕಟಗೊಳಿಸಿದ ಮಹಾನುಭಾವ ಪ್ರಿಯವ್ರತ ಅಂತ ಪ್ರಿಯವ್ರತ ರಾಜರ್ಷಿಯ ಮಹಿಮೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಅಂಥವನ ಮಕ್ಕಳಾದರೂ 7 ಜನ. ಆ 7 ಜನರನ್ನು 7 ದ್ವೀಪಗಳ ಅಧಿಪತಿಯನ್ನಾಗಿ ಮಾಡಿದ. ಈಗ ತಾನೇ ತಿಳಿಸಿದಂತೆ ಒಂದೊಂದು ದ್ವೀಪದ ಅಧಿಪತಿಗಳು ವಿವಾಹ ಮಾಡಿಕೊಂಡು ಮತ್ತೆ ಮಕ್ಕಳನ್ನು ಪಡೆದ್ರು. ಅವುಗಳು ಸಂತಾನ ಬೆಳೀತು, ಪ್ರಿಯವ್ರತನ ವಂಶ, ಮೊಮ್ಮಕ್ಕಳುಗಳು. ಅವರು ಮತ್ತು ಪುನಃ ಆ ದ್ವೀಪದೊಳಗೆ ಖಂಡಗಳು ಅಂದರೆ ವರ್ಷಗಳು ಅಂತ ಮಾಡಿಕೊಂಡ್ರು. ಅದರ ಅಧಿಪತಿಗಳಾಗ್ತಾ ಬಂದರು ಅಂತ ಅದರ ಪರಿಚಯ ಮಾಡಿಸ್ತಾ ಮುಂದುವರೆದ ಭಾಗವನ್ನು ನಾವು ನೋಡ್ತೇವೆ. ಇದೆಲ್ಲ ಪ್ರಿಯವ್ರತನ ಸಪ್ತದ್ವೀಪಾಧಿಪತಿಗಳನ್ನಾಗಿ ಮಾಡಿದ ಅವನ ವಂಶದಲ್ಲಿ ಬಂದ ಅವರ ಮಕ್ಕಳ ಕಥೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಇನ್ನು ಕೆಲವು ಸಂಗತಿಗಳನ್ನು ನಾವು ಆಲಿಸಲೇಬೇಕು. ಇವನ್ನೆಲ್ಲ ಶ್ರವಣ ಮಾಡಬೇಕು. ನಾವು ನೋಡಲಿಕ್ಕಾಗ್ತದೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ಹಾಗೆ ಹೇಳ್ತಾ ಹೋಗ್ತಾರೆ, ಪ್ರವಾಹದಂತೆ ಕಥೆಗಳು ಕಡಿಮೆ ಬ್ರಹ್ಮಾಂಡ ಪುರಾಣದ ಪ್ರಾರಂಭದಲ್ಲಿ. ಆಮೇಲೆ ಕಥೆಗಳು ಕೆಲವು ಇದ್ದಾವಷ್ಟೆ. ಆದರೆ ಮಾಹಿತಿಯನ್ನು ಸಾಕಷ್ಟು ಕೊಡ್ತದೆ ಬ್ರಹ್ಮಾಂಡ ಪುರಾಣ. ಅದೇ ವಿಶೇಷ ಈ ಪುರಾಣದ್ದು. ಗಂಗೆಯ ಉತ್ಪತ್ತಿಯ ಬಗ್ಗೆ ಹೇಳ್ತದೆ. ಮಾನಸ ಸರೋವರ, ಬಿಂದು ಸರೋವರ ಹಾಗೂ ಅಲಕನಂದ, ಸೀತಾ, ಭದ್ರಾ, ಚಕ್ಷು ಆ ನದಿಗಳ ಪರಿಚಯವನ್ನು ಬಹಳ ವಿಸ್ತಾರವಾಗಿ ಈ ಅಧ್ಯಾಯದೊಳಗೆ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಇದು ಒಂದು ವಿಶೇಷ ನಾವು ನೋಡ್ತೇವೆ. ಹೀಗೆ ಬ್ರಹ್ಮಾಂಡ ಪುರಾಣವನ್ನು ನೋಡ್ತಾ ಬಂದರೆ ಈ ನದಿ, ಪರ್ವತ, ಬೆಟ್ಟ, ದ್ವೀಪ, ಸಮುದ್ರ ಇವುಗಳ ಪರಿಚಯಕ್ಕೆ ಏನೂ ಕೊರತೆ ಇಲ್ಲ. ಕೈಲಾಸ ಪರ್ವತದ 4 ದಿಗ್ಭಾಗಗಳಲ್ಲಿರುವ ದೊಡ್ಡ ಮಾಹಿತಿಯನ್ನು ಬ್ರಹ್ಮಾಂಡ ಪುರಾಣ ಕೊಡ್ತದೆ. ಎಂಥೆಂಥ ಅದ್ಭುತ ಸರೋವರಗಳು. ಒಂದು ವಿಷಯ ಹೇಳ್ತಾರೆ, ಹಿಮವತ್ ಪರ್ವತದ ಮೇಲ್ಭಾಗದ ಶಿಖರ ಕೈಲಾಸ ಅಂತ, ಅದರ ಹತ್ತಿರದಲ್ಲೇ ಒಂದು ಪಟ್ಟಣ ಇದೆ ಅಂತೆ. ಅದಕ್ಕೆ ಅಲಕ ಅಂತ ಹೆಸರಿಟ್ಟಿದ್ದಾರೆ. ಅದು ಕುಬೇರನ ರಾಜಧಾನಿ. ರಾಕ್ಷಸರೆಲ್ಲ ಕುಬೇರನ ಸೇವಕರು, ಅಪ್ಸರಾಸ್ತ್ರೀಯರು ಅಲ್ಲೆಲ್ಲ ವಾಸ ಮಾಡಿಕೊಂಡಿರ್ತಾರೆ. ಆಳ್ವಿಕೆಯೆಲ್ಲ ಕುಬೇರಂದೇ ಅಂತೆ. ಕೈಲಾಸ ಪರ್ವತದ ತಪ್ಪಲ ಪ್ರದೇಶದಲ್ಲಿ ಸಾಕಷ್ಟು ಕೆನ್ನೆಯಿದಿಲೆಗಳು ಬೆಳೀತಾವಂತೆ. ಅಲ್ಲೊಂದು ಅಪೂರ್ವವಾದ ಸಮುದ್ರದಂತೆ ಕಾಣ್ತದೆ. ಸಮುದ್ರ ಅಲ್ಲ, ಪರ್ವತದ ಮೇಲ್ಭಾಗದಲ್ಲಿ ತಪ್ಪಳಲ್ಲಿರೋದಿದು ಒಂದು ದೊಡ್ಡ ಸರೋವರ. ಆ ಸರೋವರದ ಹೆಸರು ಮಂದ ಅಂತಿದೆ ಅಂತ. ನೋಡಿ, ಇವೆಲ್ಲ ಮಾಹಿತಿ ಹೇಗಿರಬೇಕು. ಮಂದ ಅಂತ ಅದರ ಹೆಸರಂತೆ. ಆ ಮಂದ ಸರೋವರ ಯಾವಾಗ ಉಕ್ಕಿ ಹರಿತದೆ ಅದು ಮಂದಾಕಿನಿ ಅಂತ ಕರೆಸ್ಕೊಳ್ತದಂತೆ. ನೋಡಿ ಅದನ್ನು ವಿವರಣೆ. ಮಂದಂ ನಾಮ್ನಾ ಕುಮುದ್ವತ್ ತತ್
ಸರಸ್ತೂದ ಉದಧಿ ಸನ್ನಿಭಂ ತಸ್ಮಾತ್ ದಿವ್ಯಾತ್ ಪ್ರಭವತಿ ನದಿ ಮಂದಾಕಿನಿ ಶುಭ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದು ಮಂದಾಕಿನಿ ಅಂತ ಹೆಸರು ಯಾಕೆ ಬಂತು ಅಂತ ಬಹಳ ಜನಗಳಿಗೆ ಪರಿಚಯ ಇಲ್ಲ. ಅಲಕಾಪುರಿಯಿಂದ ಹೊರಟು ಬರ್ತದೆ ಅನ್ನೋ ಕಾರಣಕ್ಕೆ ಅಲಕನಂದ, ಕೈಲಾಸ ಪರ್ವತದ ತಪ್ಪಳಿನಲ್ಲಿ ಮಂದ ಅನ್ನೋ ಸರೋವರದಿಂದ ಹೊರ ಬರ್ತಾ ಇದೆ, ಆದ್ದರಿಂದ ಇದು ಮಂದಾಕಿನಿ ಅಂತ ನಾಮ ಪಡೆದಿದೆ. ಇದನ್ನು ಬ್ರಹ್ಮಾಂಡ ಪುರಾಣ ನಮಗೆ ನಿಚ್ಚಳವಾಗಿ ತಿಳಿಸ್ತಾ ಬರ್ತದೆ. ಇದಾದ ಮೇಲೆ ಮತ್ತೊಂದು ವಿಷಯ ಹೇಳ್ತದೆ. ಈ ಮಂದ ಅನ್ನೋ ಸರೋವರದ ದಡದ ಹತ್ರ ಒಂದು ನಂದನ ಅಂತ ಒಂದು ವನ ಇದೆ. ಆ ದೊಡ್ಡ ವನದ ಹತ್ರ ವಿಶೇಷತೆಗಳೇನು ಅಂತ ಹೇಳ್ತಾರೆ. ಕೈಲಾಸಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಅಪೂರ್ವವಾದ ಕೆಲವು ಪರ್ವತಗಳಿದ್ದಾವೆ. ಅದರಲ್ಲಿ ಸಬಲ ಅಂತ ಒಂದು ಪರ್ವತ ಇದೆ. ಆ ಸಬಲ ಪರ್ವತದ ಮುಂಭಾಗದಲ್ಲಿ ಚಂದ್ರಪ್ರಭಾ ಅಂತ ಮತ್ತೊಂದು ಬಹಳ ಚಂದ್ರನಂತೆ ಶೋಭಿಸುವ ಪರ್ವತ. ಆ ಚಂದ್ರಪ್ರಭಾ ಪರ್ವತದ ತಪ್ಪಳ ಪ್ರದೇಶದಲ್ಲಿ ಒಂದು ಸರೋವರ ಇದೆ. ಆ ಸರೋವರದ ಹೆಸರು ಸ್ವಚ್ಛೋದ ಅಂತ ಹೆಸರಂತೆ. ಆ ಸ್ವಚ್ಛೋದ ಅನ್ನೋ ಸರೋವರ ಯಾವಾಗ ತುಂಬುತ್ತದೆ, ತುಂಬಿ ಅಲ್ಲಿದ ನೀರು ಹರಿತಾ ಬರ್ತದೆ, ಅದು ಒಂದು ನದಿ ಆಗ್ತದೆ. ಅದರ ಹೆಸರು ಸ್ವಚ್ಛೋದಾ ನದಿ ಅಂಥೇಳಿ ಹೆಸರಂತೆ. ಹೀಗೆ ಸ್ವಚ್ಛೋದಾ ನದಿ ಮತ್ತು ಮಂದ ಅನ್ನೋ ಸರೋವರ ತುಂಬಿ ಹರಿದಾಗ ಬರುವ ಮಂದಾಕಿನಿ ಎರಡೂ ಕೂಡ ಇವತ್ತು ಮಹೋದಧಿಯನ್ನು ಹೋಗಿ ಸೇರ್ತಾ ಇವೆ. ಇಂಥ ಅಪೂರ್ವವಾದ ಸಂಗತಿಯನ್ನು ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸ್ತದೆ. ಇದು ಈಶಾನ್ಯ ದಿಕ್ಕಿನ ಬಗ್ಗೆ ಹೇಳ್ತು. ಕೈಲಾಸ ಪರ್ವತಕ್ಕೆ ಈಶಾನ್ಯದಲ್ಲಿ, ಹೀಗೆ ಕೈಲಾಸ ಪರ್ವತಕ್ಕೆ ಆಗ್ನೇಯದಲ್ಲಿ ಕೆಲವು ಗಿಡಮೂಲಿಕೆಗಳು ಬೆಳೀತಾವೆ. ಅಲ್ಲಿ ಚಿತ್ರಾಂಗ ಅನ್ನುವಂಥ ಒಂದು ಪರ್ವತ ಇದೆ. ಅದಕ್ಕೆ ಎದುರುಮುಖವಾಗಿ ಬಂಗಾರದ ಶಿಖರಗಳಿಂದ ಶೋಭಿಸುವಂಥ ಸೂರ್ಯಪ್ರಭಾ ಅಂತ ಬೆಟ್ಟ, ಬಹಳ ದೊಡ್ಡ ಬೆಟ್ಟ. ಸೂರ್ಯಪ್ರಭಾ ಬೆಟ್ಟದ ತಪ್ಪಳ ಪ್ರದೇಶ, ಅಲ್ಲಿ ಲೌಹಿತ್ಯ ಅಂತ ಒಂದು ನದ, ಲೌಹಿತ್ಯ ನದ, ಅದು ಒಂದು ಸರೋವರ. ಅಲ್ಲಿ ಲೋಹಿತ ಅಂತ ಸರೋವರ, ಅದರಿಂದ ಹರಿದು ಬರ್ತದಾದ್ದರಿಂದ ಲೌಹಿತ್ಯ ಅಂತ ನದವಾಗಿದೆ ಅಂತ. ಹೀಗೆ ಕೆಲವು ನದಗಳು, ಕೆಲವು ನದಿಗಳು, ಕೈಲಾಸ ಪರ್ವತದ ಸುತ್ತಲಿನ ಪ್ರಾಂತದಲ್ಲಿರುವ ಪರ್ವತಗಳು, ಅಲ್ಲಿರುವ ಸರೋವರಗಳು, ಅಲ್ಲಲ್ಲಿರುವ ಪ್ರಾಂತ ಎಲ್ಲ ರತ್ನಮಯವೇ ಅಂತೆ. ಕೆಲವು ಬಂಗಾರಮಯ, ಕೆಲವು ರತ್ನಮಯ, ಅಲ್ಲಲ್ಲಿ ಹುಟ್ಟುವ ಗಿಡಮೂಲಿಕೆಗಳು. ಏನು ಮಾಹಿತಿಯನ್ನು ಕೊಟ್ಟಿದೆ ಬ್ರಹ್ಮಾಂಡ ಪುರಾಣ! ಅತ್ಯದ್ಭುತವಾದ ವಿಷಯಗಳನ್ನು ತಿಳಿಸ್ತಾ ಬರ್ತದೆ.